ನಮಸ್ತೆ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಎಷ್ಟು ಥಂಡಿ ಇತ್ತು ಅಂದ್ರೆ ಆಕ್ಚುಲಿ ಇವತ್ತೇ ಅಲ್ಲ, ಆಗ್ಲೇ ಥಂಡಿ ಸ್ಟಾರ್ಟ್ ಆಗಿ ಒಂದ್ 10 ದಿನಾನೇ ಆಗಿರ್ಬೋದು. ಬಟ್ ಈ 3 ದಿನದಿಂದ ತುಂಬಾ ಜಾಸ್ತಿನೇ ಥಂಡಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಎದೊಳಕ್ಕೆ ಆಗ್ಲಿಲ್ಲ, ಬಟ್ ಏನ್ ಮಾಡೋದು, ನಮ್ಗೆ ಆಪ್ಷನ್ ಇರಲ್ಲ ಅಲ್ವಾ, ಎದೊಳ್ಲೇಬೇಕಾಗತ್ತೆ. ಇನ್ನ ನೆನ್ನೆ ನೈಟ್ ಏನ್ ಮಾಡಿದೀನಿ ಅಂದ್ರೆ, ಹನಿ ಫೋನ್ ಮಾಡಿದ್ಲು. ಹನಿ ಜೊತೆ ಮಾತಾಡ್ಕೊಂಡು ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ಸರಿ ಕೌಂಟರ್ ಟಾಪ್ ಕ್ಲೀನ್ ಮಾಡಿದೀನಿ ಅಂತ ಹೇಳಿ ಅನ್ಕೊಂಡ್ ಹಂಗೆ ಮಲ್ಗೆ ಬಿಟ್ಟಿದೀನಿ. ಬೆಳಿಗ್ಗೆ ಬಂದೆದ್ದು ನೋಡಿದ್ರೆ ನನ್ಗೆ ಕೌಂಟರ್ ಟಾಪ್ ಬೇಜಾರಾಗೋಯ್ತು. ಏನಪ್ಪ ಕ್ಲೀನೇ ಮಾಡಿಲ್ಲ ಅಂತ ಹೇಳಿ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಬೆಳಿಗ್ಗೆ ಹೊತ್ತು ಒಂಥರ ಫ್ರೆಶ್ ಆಗಿ ಚೆನ್ನಾಗಿರತ್ತೆ. ಆದ್ರೆ ಕೆಲವು ಸತಿ ನಾವು ತಿಳಿದಿನೋ ಮಾಡೋ ತಪ್ಪಿಗೆ again ನಮ್ಗೆ ಡಬಲ್ ಕೆಲಸ ಅಂತಾನೆ ಹೇಳ್ಬೋದು. ಸೊ ಇವಾಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಹಾಗೆ ಪಾತ್ರೆನೂ ನಾನು ಏನು ಆರ್ಗನೈಸ್ ಮಾಡಿರ್ಲಿಲ್ಲ, ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡು ಆಮೇಲೆನೆ ತಿಂಡಿ ಅಡ್ಗೆ ಮಾಡೋಣ ಅನ್ಕೊಂಡೆ. ಸೊ ಸೋಮವಾರ ಆಗಿರೋದ್ರಿಂದ ಫಸ್ಟ್ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಪಾವನಿ ಅಮ್ಮ ನಾನೇ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಬಿಡೋಣ, ಅವಳಿಗೆ ರೆಡಿ ಮಾಡ್ಕೊಡೋಣ ಅಂತ ಮಾಡ್ಕೊಂಡ್ಬಿಟ್ಟು, ಇನ್ನ ನಮ್ಮ ಮನೇಲಿ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪೌಡರ್ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅದನ್ನು ಇವಾಗ ಮಾಡ್ಕೊಂತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಫ್ಲಾಕ್ಸ್ ಸೀಡ್ಸು, ಹಾಗೇನೆ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ ಮತ್ತೆ 1 ಇಡಿಯಷ್ಟು ಕರಿಬೇವು, ಈ ಮೂರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ಬಿಸಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹಾಗೆ ಬಿಟ್ಟು, ಈಗ ಇಲ್ಲಿ ಒಂದ್ ಜಾರ್ಗೆ ನಾನು ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಮೂರನ್ನು ಹಾಕೋತಾ ಇದ್ದೀನಿ. ಇವಾಗ ಇದು ತಣ್ಣಗಾಗಿದೆ, ಇದನ್ನ ಹಾಕ್ಬಿಟ್ಟು ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ನನ್ಗೆ ಆಲ್ಮೋಸ್ಟ್ ಒಂದ್ 20 ದಿನ ಬರುತ್ತೆ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮತ್ತೆ ಹೆಲ್ತ್ಗೂ ಅಷ್ಟೇ ತುಂಬಾನೇ ಒಳ್ಳೇದು. ಇದನ್ನ ನಾನು ಗ್ಲಾಸ್ ಜಾರಲ್ಲೇನೆ ಸ್ಟೋರ್ ಮಾಡ್ತೀನಿ. ಅಂದ್ರೆ ನಾವು ಪೌಡರ್ ಮಾಡ್ಕೊಂಡಾದ್ಮೇಲೆ ಹಂಗೆ ಸ್ಟೋರ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಸ್ಟೋರ್ ಮಾಡ್ಕೊಂಡಿದೀವಿ ಅಂದ್ರೆ ಒಂದ್ 20 ರಿಂದ 1 ತಿಂಗಳವರೆಗೂ ಬರುತ್ತೆ. ಬೇಕು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಬಹುದು, ಆದ್ರೆ ನಾನೇನ್ ಫ್ರಿಜ್ ಅಲ್ಲಿ ಇಡಕ್ ಹೋಗಲ್ಲ. ನಮ್ಮ ಮನೇಲಿ ಹಾಗೆ ಖಾಲಿ ಆಗೋಗ್ಬಿಡತ್ತೆ ಬೇಗನೆ ಇದು. ಆದ್ರೆ ಯಾವ್ದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಲ್ಲಿ ನಾವು ಇದನ್ನ ಸ್ಟೋರ್ ಮಾಡಬಾರ್ದು. ಆದಷ್ಟು ಸ್ಟೀಲು ಅಥವಾ ಗ್ಲಾಸ್ ಜಾರ್ ಅಲ್ಲಿ ಸ್ಟೋರ್ ಮಾಡ್ಕೊಬೇಕಾಗತ್ತೆ. ಸೊ ಇದೆಲ್ಲ ಕೆಲಸ ಆದ್ಮೇಲೆ ನಾನು ಸಹ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.